ಸ್ನೇಹಿತರೆ ನಮಸ್ಕಾರ. ನಾನು ಇದನ್ನು ನಿಮಗೆ ಮುದ್ರೆಯ ಮೊದಲನೇ ಮುದ್ರೆ ಜ್ಞಾನ ಮುದ್ರೆಯ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏಕೆಂತಂದರೆ ಮುದ್ರೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಆಗಿತ್ತು. ಅದರಿಂದ ಈಗ ಮೊದಲನೇದಾಗಿ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಜ್ಞಾನ ಮುದ್ರೆಯಿಂದ. ಜ್ಞಾನ ಮುದ್ರೆ ಅಂತಕ್ಕಂಥದ್ದು ಯಾವ ರೀತಿ ಆಚರಣೆ ಮಾಡಬೇಕು, ಅದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ನಾವು ತಿಳ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಸ್ನೇಹಿತರೆ, ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದು ನಿಮಗೆ ಉಚಿತವಾಗೇ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ನಿಮ್ಗೆ ಇರೋದಿಲ್ಲ. ಯಾಕೆಂದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ತಲುಪ್ತಾ ಹೋಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ನಾವು ಜ್ಞಾನ ಮುದ್ರೆಯಲ್ಲಿ ಹಲವಾರು ಬೆನಿಫಿಟ್ಗಳನ್ನು ನಾವು ನೋಡ್ತೀವಿ. ಆದರೆ ಜ್ಞಾನ ಮುದ್ರೆಯನ್ನು ಮಾಡೋದಕ್ಕಿಂತ ಮುಂಚೆ ಅದನ್ನು ಯಾವ ರೀತಿ ಅನುಸರಿಸಬೇಕು, ಅದರಿಂದ ಏನು ಉಪಯೋಗಗಳಾಗ್ತವೆ ಅಂತ ನಾವು ತಿಳ್ಕೊಳ್ತೀವಿ. ಈಗ ಜ್ಞಾನ ಮುದ್ರೆ ಹಿಡ್ಕೊಂಡು ತಕ್ಷಣದಲ್ಲಿ ನಿಮಗೆ ಲಭಿಸುತ್ತೆ ಅಂತಂದರೆ ನೀವು ತಿಳ್ಕೊಂಡ್ರೆ ತಪ್ಪು ಕಲ್ಪನೆ ಆಗಿರುತ್ತೆ, ಮತ್ತು ನಿಮಗೆ ಬಂದಿರತಕ್ಕಂಥ ಮಾಹಿತಿ ಕೂಡ ತಪ್ಪಾಗಿರುತ್ತೆ. ಏಕೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ನಾವು ಒಂದು ಮುದ್ರೆಯನ್ನು ಅನುಸರಿಸುವ ಮೊದಲು, ಯಾವುದೇ ಮುದ್ರೆಗಳನ್ನು ಅನುಸರಿಸುವ ಮೊದಲು ನಾವು ನಮ್ಮ ದೇಹದ ಮೇಲೆ ಹಿಡಿತವನ್ನು ಸಾಧನೆ ಮಾಡಿಕೊಳ್ಬೇಕು. ಮತ್ತು ನಾವು ಕುಳಿತಿರ್ತಕ್ಕಂಥ ಭಂಗಿಯ ಮೇಲೆ ಹೆಚ್ಚು ಹೊತ್ತು ಕುಳಿತು ಅಭ್ಯಾಸನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಆವಾಗ ಮಾತ್ರ ಈ ಮುದ್ರೆಯಿಂದ ನಾವು ಒಂದು ಸಫಲತೆ ಪಡೀಲಿಕ್ಕೆ, ಪ್ರಯೋಜನ ಪಡೀಲಿಕ್ಕೆ ಕಾರಣ ಆಗುತ್ತೆ. ಹೊರತಾಗಿ ಸುಮ್ಮನೆ ಹಿಡಿದುಕೊಂಡು ಕೂತ್ಕೊಂಡ್ರೆ ಏನು ಕೂಡ ಪ್ರಯೋಜನ ಇಲ್ಲ. ಏಕೆಂತಂದರೆ ಮುದ್ರೆನ ಹಿಡಿದುಕೊಂಡಾಗ ನಾವು ಅದನ್ನು ಗಮನಿಸಿಯೇ ನಾವು ಅದನ್ನು ಮುಂದುವರಿಯೋದ್ರಿಂದ ನಮಗೆ ಸಂಪೂರ್ಣವಾಗಿ ಅದರಿಂದ ಉಪಯೋಗ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಜ್ಞಾನ ಮುದ್ರೆ ಸುಮಾರು ಕಡೆ ನೋಡಿದ್ದೀನಿ. ಜ್ಞಾನ ಮುದ್ರೆನ ಹಿಡಿತಕ್ಕಂಥ ರೀತಿಯೇ ಬೇರೆ ಇರುತ್ತೆ. ಆದರೆ ನಿಜವಾಗ್ಲೂ ಜ್ಞಾನ ಮುದ್ರೆ ಪತಂಜಲಿ ಮಹರ್ಷಿಗಳೇ ಯಾವ ರೀತಿ ತೋರಿಸಿದ್ದಾರೆ ಅಂತಂದರೆ, ನಿಮಗೆ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ತೋರು ಬೆರಳು ಏನು ಬರುತ್ತೆ, ಇಲ್ಲಿ ಬರಬೇಕು. ಈ ರೀತಿ ಕೈಯನ್ನು ಈ ರೀತಿ ಇಟ್ಕೊಳ್ಬೇಕು. ಇದು ಧ್ಯಾನ ಮುದ್ರೆ ಅಂತೇಳಿ ಹೇಳ್ತಾರೆ. ಪತಂಜಲಿ ಮಹರ್ಷಿಗಳ ಪ್ರಕಾರ ಇದು ಧ್ಯಾನ ಮುದ್ರೆ. ಇದನ್ನು ತೊಡೆಯ ಮೇಲಿರಿಸಿ ನೀವು ಧ್ಯಾನವನ್ನು ಮಾಡ್ಬೋದು. ಒಂದು ಸುಖಾಸನ, ವಜ್ರಾಸನ, ಪದ್ಮಾಸನ, ಮತ್ತು ನಿಮಗೆ ಯಾವ ರೀತಿ ಭಂಗಿಗಳು ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಕುಳಿತು ನೀವು ಅಭ್ಯಾಸವನ್ನು ಮಾಡ್ಬೋದು. ಆದರೆ ಅಭ್ಯಾಸವನ್ನು ಮಾಡುವಾಗ ನಾವು ಎಷ್ಟೊತ್ತು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾಕೆಂತಂದರೆ ಯಾವುದೇ ರೀತಿ ಪ್ರತಿಫಲ ಸಿಗಬೇಕಾದ್ರೆ ನಾವು ಬಹಳ ಹೊತ್ತು ಪ್ರಯತ್ನ ಪಟ್ಟರೆ ನಮಗೆ ಸಿಗುತ್ತೆ, ಹೊರತಾಗಿ ಒಂದೆರಡು ಕ್ಷಣಗಳಲ್ಲಿ ನಮಗೆ ಯಾವ ರೀತಿ ಪ್ರತಿಫಲ ಸಿಗೋದಿಲ್ಲ. ಆ ಉದ್ದೇಶದಿಂದ ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಕೆಲಸ ಹೆಚ್ಚು ಹೊತ್ತು ಕುಳಿತು ಅಭ್ಯಾಸನ ಮಾಡಲಿಕ್ಕೆ ಏಕಾಗ್ರತೆನ ಮೊದಲು ಸ್ಥಾಪನೆ ಮಾಡ್ಕೊಳ್ಳಿ. ಆನಂತರ ನೀವು ಮುದ್ರೆಗಳನ್ನು ಪ್ರಾರಂಭ ಮಾಡಿ ಅಲ್ವಾ. ಜ್ಞಾನ ಮುದ್ರೆನ ಎರಡು ಕೈನಲ್ಲಿ ಅಭ್ಯಾಸ ಮಾಡ್ಬೋದು, ಒಂದು ಕೈನಲ್ಲೂ ಕೂಡ ಅಭ್ಯಾಸ ಮಾಡ್ಬೋದು. ಒಂದು ಕೈನಲ್ಲಿ ಯಾವಾಗ ಅಭ್ಯಾಸ ಮಾಡ್ಬೋದು ಅಂತಂದರೆ, ಒಂದು ಕೈನ ಅಭ್ಯಾಸ ನೀವು ಪ್ರಾಣಾಯಾಮ ಅಭ್ಯಾಸ ಮಾಡಬೇಕಾದ್ರೆ, ಅನುಲೋಮ ವಿಲೋಮ ಅಭ್ಯಾಸ ಮಾಡಬೇಕಾದ್ರೆ ಇದನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಉದಾಹರಣೆಗೆ ನೀವು ಒಂದು ಕೈನ ಜ್ಞಾನ ಮುದ್ರೆ ಇಟ್ಕೊಳ್ಳಿ, ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೋದು. ಅಂದರೆ ಎಡಗಡೆಯಿಂದ ಮೂಗಿಂದ ಗಾಳಿ ತೆಗೆದುಕೊಂಡು ಬಲಗಡೆ ಬಿಟ್ಟು ಮತ್ತು ಬಲಗಡೆ ತೆಗೆದುಕೊಂಡು ಎಡಗಡೆ ಬಿಡಬೇಕು. ಈ ಅಭ್ಯಾಸವನ್ನು ನೀವು ಮಾಡುವಾಗ ಒಂದು ಕೈಯನ್ನು ಮೂಗಿನ ಮೇಲಿರಿಸಿ ಅಭ್ಯಾಸ ಮಾಡ್ತೀರಲ್ಲ, ಆಗ ಒಂದು ಕೈಯಲ್ಲಿ ಅಭ್ಯಾಸ ಮಾಡ್ಬೋದು. ಎರಡು ಕೈಗಳನ್ನು ನಾವು ಯಾವಾಗ ಬಳಸ್ಬೋದು, ಒಂದು ಎರಡು ಮೂಗಿನಲ್ಲಿ ನಿಧಾನವಾಗಿ ಗಾಳಿ ತೆಗೆದುಕೊಂಡು ನಿಧಾನವಾಗಿ ಹೊರಗಡೆ ಬಿಡಬೇಕಾದ್ರೆ ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡಬೇಕಾದ್ರೆ ಎರಡು ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಬಳಸ್ಬೋದು. ಜ್ಞಾನ ಮುದ್ರೆಯನ್ನು ಎರಡು ಕೈನಲ್ಲಿ ಬಳಸೋದ್ರಿಂದ ನಿಮಗೆ ಬೆನಿಫಿಟ್. ಈಗ ಸಿಂಗಲ್ ಕೈನಲ್ಲಿ ಬಳಸೋದಕ್ಕೆ ನಿಮಗೆ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಬೆನಿಫಿಟ್ಟು. ಎರಡು ಕೈನಲ್ಲಿ ಬಳಸೋದ್ರಿಂದ ಕೇವಲ 15 ನಿಮಿಷಗಳು ನಿಮಗೆ ಸಿಗುತ್ತೆ ಅಲ್ವಾ. ಆ ಉದ್ದೇಶದಿಂದ ತಾವು ಮಾಡಬೇಕಾಗಿರೋದು ಒಂದು ಉದ್ದೇಶ, ಮೆಡಿಟೇಷನ್ನ ಮಾಡಬೇಕಾದ್ರೆ ಜ್ಞಾನ ಮುದ್ರೆಯನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಪ್ರಾಣಾಯಾಮ ಅಭ್ಯಾಸನ ಮಾಡಬೇಕಾದ್ರೆ ನಿಮಗೆ ಪ್ರಾಣಾಯಾಮದಲ್ಲಿ ಒಂದು ಕಡೆ ಉಸಿರಾಟದ ಬಗ್ಗೆ ಒಂದು ಉಪಯೋಗ ಆಗ್ತಾಯಿದ್ರೆ, ಮತ್ತೊಂದು ಕಡೆ ಏನಾಗುತ್ತೆ ಅಂತಂದರೆ ಜ್ಞಾನದ ಅರಿವಿನ ಬಗ್ಗೆ ಇನ್ನೊಂದು ಸ್ವಲ್ಪ ಭಾಗದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಈ ಎರಡೂ ಬೆನಿಫಿಟ್ ನಿಮಗೆ ಸಿಗಬೇಕು ಅಂತಂದರೆ ಮೆಡಿಟೇಷನ್ ಮಾಡಬೇಕಾದ್ರೆ ಅಥವಾ ದೀರ್ಘಕಾಲ ಉಸಿರಾಡಬೇಕಾದ್ರೆ ಈ ಮುದ್ರೆಯನ್ನು ಬಳಸಿ ಮಾಡೋದ್ರಿಂದ ನಿಮಗೆ ಹೆಚ್ಚು ಅನುಕೂಲಕರವಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಅನುಭವ. ಸ್ನೇಹಿತರೆ, ಮುದ್ರೆಯನ್ನು ಬಳಸಬೇಕಾದ್ರೆ ಅತಿ ಹೆಚ್ಚು ಒತ್ತಡವನ್ನು ಹಾಕಬಾರ್ದು. ಆರಾಮವಾಗಿ ಅದನ್ನು ಅಭ್ಯಾಸ ಮಾಡಬೇಕು. ಯಾವಾಗಲೂ ಕೂಡ ಯಾವುದೇ ಮುದ್ರೆನ ಹಿಡಿಬೇಕಾದ್ರೆ ಬಲವಂತವಾಗಿ ಹಿಡಿಬಾರ್ದು. ಈ ಜ್ಞಾನ ಮುದ್ರೆ ಇದು ನಿಮಗೆ ನಿಜವಾದ ಜ್ಞಾನ ಮುದ್ರೆ ಏನಿರುತ್ತೆ ಇದೇ ಥರ ಬರುತ್ತೆ. ಕೆಲವರು ನಿಮಗೆ ಈ ಥರ ತೋರಿಸ್ತಾರೆ. ತಾವು ಇದೇ ಜ್ಞಾನ ಮುದ್ರೆ ಅಂತೇಳಿ ನೀವು ಅಭ್ಯಾಸವನ್ನು ಮಾಡ್ಬೋದು. ಬೇಕಾದ್ರೆ ಪತಂಜಲಿ ಮಹರ್ಷಿ ಪುಸ್ತಕದಲ್ಲಿ ನೀವು ನೋಡಿದ್ರೆ ಇದು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಇಷ್ಟು ಹೊತ್ತು ನಾನು ನಿಮಗೆ ಈ ಜ್ಞಾನ ಮುದ್ರೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ತಮಗೇನಾದರೂ ಕೂಡ ಇದರಿಂದ ಉಪಯೋಗ ಆಗಬೇಕು ಅನ್ನೋದಾದರೆ ನಿರಂತರದ ಅಭ್ಯಾಸದಿಂದ ಮಾತ್ರ ಸಾಧ್ಯ, ಹೊರತಾಗಿ ಯಾವುದೇ ಕಾರಣಕ್ಕೂ ನೀವು 5 ನಿಮಿಷ ಮಾಡಿ ಇದರಿಂದ ನಾನು ಪ್ರಯೋಜನ ಪಡ್ಕೊಳ್ತೀನಿ ಅಂತ ನೀವು ತಿಳಿದಿರತಕ್ಕಂಥ ಒಂದು ತಪ್ಪು ಮಾಹಿತಿ ಆಗುತ್ತೆ. ಇದನ್ನು ತಪ್ಪು ಮಾಹಿತಿಯನ್ನು ಬೇರೆಯವ್ರಿಗೆ ಹಂಚಬೇಡಿ. ನಿಜವಾದ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೊಡಲಿಕ್ಕೆ ಸಫಲತೆಯನ್ನು ಪಡೆಯಿರಿ. ಇದರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಷ್ಟೇ. ವಾಯು ಮುದ್ರೆನೇ ಬೇರೆ, ಜ್ಞಾನ ಮುದ್ರೆನೇ ಬೇರೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನಾನು ನಿಮ್ಮ ಅಶೋಕ್. ವಂದನೆಗಳು.